ಎಷ್ಟೋ ಜನಕ್ಕೆ ಇವತ್ತು ರಾಯರು ನಮ್ಗೆ ಫಲ ಕೊಡ್ತಾ ಇಲ್ಲ, ನಮ್ಗೆ ಸರಿಯಾಗಿ ನಮ್ಮ ಸೇವೆ ಸ್ವೀಕಾರ ಮಾಡ್ತಿಲ್ಲ ಅಂತೆಲ್ಲ ಗೊಂದಲ. ಯಾಕೆಂದ್ರೆ ಅವ್ರು ಏಕಾದಶಿ ಉಪವಾಸ ಮಾಡ್ತಾ ಇರಲ್ಲ. ರಾಯರ ಸೇವೆ ಮಾಡುವವರಿಗೆ ಇದು ತುಂಬಾ ಅವಸರದಲ್ಲಿ ನಾವು ನೀಡಬೇಕಾದ ಒಂದು ಸಂದೇಶವಾಗಿ ಅನೇಕರು ಕೇಳುವಂತಹ ಒಂದೇ ಒಂದು ಪ್ರಶ್ನೆ, ನಾವು ಉಪವಾಸ ಇರಬೇಕು, ಯಾವಾಗ ಇರಬೇಕು, ಸೇವಾ ದಿವಸಗಳಲ್ಲಿ ಎಷ್ಟು ಉಪವಾಸ ಇರಬೇಕು, ಹೇಗಿರಬೇಕು, ಗುರುವಾರ ಹೇಗೆ ಒಪ್ಪತ್ತು ಮಾಡಬೇಕು ಅಂತೆಲ್ಲ ಪ್ರಶ್ನೆಗಳೇ ಹೆಚ್ಚು ಮಾಡುತ್ತಾರೆ. ಈ ಉಪವಾಸ ಮಾಡುವವರಿಗೆ ಒಂದು ನಿಯಮ ಇದೆ. ಏಕಾದಶಿ ಬರುತ್ತೆ, ಪ್ರತಿ 15 ದಿವಸಕ್ಕೆ ಒಮ್ಮೆ ಏಕಾದಶಿ ಬರುತ್ತೆ. ಅವತ್ತಿನ ದಿವಸ ಎಲ್ಲ ರಾಯರ ಮಠಗಳಲ್ಲೂ ಕೂಡ ಉಪವಾಸ ಆಚರಣೆ ಮಾಡ್ತಾರೆ. ಗುರುರಾಯರು ನಿರ್ಜಲದಿಂದ ಉಪವಾಸ ಮಾಡ್ತಾರೆ, ನೀರೂ ಕೂಡ ಕುಡಿಯಲ್ಲ. ಉಪವಾಸದಲ್ಲಿ ಗುರುರಾಯರು ಅವತ್ತಿನ ದಿವಸ ಕುಳಿತಿರ್ತಾರೆ. ಹೀಗಿರ್ಬೇಕಾದ್ರೆ ನೀವು ಅವತ್ತಿನ ದಿವಸ ಏನಾದರೂ ತಿಂದ್ರೆ ನಿಮ್ಮ ಸೇವೆ ರಾಯರಿಗೆ ತಲುಪಲ್ಲ. ಇಲ್ಲ, ನಾನು ಗುರುವಾರ ಮಾತ್ರ ಉಪವಾಸ ಮಾಡ್ತೀನಿ, ಏಕಾದಶಿ ನಾನು ಗಡತ್ತಾಗಿ ಊಟ ಮಾಡ್ತೀನಿ ಅಂದ್ರೆ ಅದನ್ನೂ ಕೂಡ ರಾಯರು ಒಪ್ಪಲ್ಲ. ಯಾರು ಏಕಾದಶಿ ಉಪವಾಸ ಮಾಡಿ ಅನಂತರ ಗುರುವಾರ ಒಪ್ಪತ್ತು ಮಾಡ್ತಾರೋ ಅವರ ಒಪ್ಪತ್ತಿಗೆ ಮಾತ್ರ ಬೆಲೆ. ಅದನ್ನ ಕಟ್ಟುನಿಟ್ಟು ನಿಯಮ. 8 ವರ್ಷದಿಂದ 80 ವರ್ಷದ ತನಕ ಪ್ರತಿಯೊಬ್ಬರೂ ಕೂಡ ಉಪವಾಸವನ್ನ ಕಟ್ಟುನಿಟ್ಟಾಗಿ ಮಾಡಬೇಕು. ನೀವು ಏನ್ ಮಾಡ್ಬೇಕು ಅಂದ್ರೆ, ನಾನು ನಂಬಿದ ಗುರುಗಳು ಇವತ್ತಿನ ದಿವಸ ಉಪವಾಸ ಇದ್ದಾರೆ, ಅವರು ನನಗೆ ಹೇಳಿದ್ದಾರೆ, ನಾನಿವತ್ತು ಉಪವಾಸ. ಎಷ್ಟೋ ಜನಕ್ಕೆ ಇವತ್ತು ರಾಯರು ನಮ್ಗೆ ಫಲ ಕೊಡ್ತಾ ಇಲ್ಲ, ನಮ್ಗೆ ಸರಿಯಾಗಿ ನಮ್ಮ ಸೇವೆ ಸ್ವೀಕಾರ